ಶ್ರೀ ನಡಿ ಎಲ್ಲರೂ ಕರ್ಕೊಂಡು ಹೋಗೋಣ. ನಮ್ಮನೆ ಮೇನ್ ರೋಡಲ್ಲಿರೋ 3 ಸ್ಟಾರ್ ಹೋಟೆಲ್ಗೆ ಹೋಗೋಣ. ಬೇರೆ ವ್ಯವಸ್ಥೆ ಆಗೋ ತನಕ ನಾವೆಲ್ಲರೂ ಅಲ್ಲೇ ಇರೋಣ. ಅದೀಗ ಆಗಲ್ಲ ಬೇಬಿ. ಯಾಕೆ ಹೋಗಕ್ಕಾಗಲ್ಲ? ಜೀವನ ಪೂರ್ತಿ ದೇವಸ್ಥಾನದಲ್ಲೇ ಇರ್ಬೇಕಾ ಶ್ರೀ? ಈಗ ನಮ್ಮ ಹತ್ರ ದುಡ್ಡಿಲ್ಲ ಬೇಬಿ. ಹೌದು ಅತ್ತೆ, ATM ಕಾರ್ಡು ಪರ್ಸು ಎಲ್ಲ ಮನೇಲೇ ಬಿಟ್ಟಿದ್ದಾರೆ. ಬರುವಾಗ ತರದ್ ಮರ್ತರು. ಈಗೇನು ಎಲ್ಲರೂ ದೇವಸ್ಥಾನದ ಮುಂದೆ ಕುತ್ಕೊಂಡು ಭಿಕ್ಷೆ ಬಿಡ್ಬೇಕಾ? ಶ್ರೀ ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬರೋರ್ಗೂ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಬೇಬಿ. ಆಗಲ್ಲ ನನ್ನ ಕೈಲಿ. ನಾ ಸ್ನಾನ ಮಾಡ್ಬೇಕು, ತಿಂಡಿ ತಿನ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು. ದೇವಸ್ಥಾನ ಕಟ್ಟೆ ಮೇಲೆ ಮಲಗ್ಲಾ? ಅವ್ರು ಕೊಡೋ ಪ್ರಸಾದದಿಂದ ಹೊಟ್ಟೆ ತುಂಬಿಸ್ಕೊಳ್ಳ. ನಮಗೂ ಕಷ್ಟ ಆಗ್ತಿದೆ ಕಣೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡೋಣ ಇರು. ಮನೆ ಫಾರ್ಮ್ ಹೌಸ್ ಹರಿಯಾಣಂಗ್ ಬರ್ಕೊಟ್ರಲ್ಲ, ನೀವ್ ಆವಾಗ ಯೋಚನೆ ಮಾಡ್ಬೇಕಾಗಿತ್ತು. ಆಗೆಲ್ಲ ಹೋಗಿತ್ತು ನಿಮ್ ಬುದ್ಧಿ? ಅವ್ನ್ ತೋರ್ಸಿದ ಕಡೆ ಕಣ್ ಮುಚ್ಕೊಂಡು ಸೈನ್ ಹಾಕ್ಬಿಟ್ರಿ. ಆಗ ಯೋಚನೆ ಮಾಡೋದ್ ಬಿಟ್ಟು ಈಗ ಕೂತ್ಕೊಂಡು ಯೋಚನೆ ಮಾಡ್ತಾರ. ನನಗ್ ಗೊತ್ತು ನಿಮ್ಗೆ ಹೆಣ್ಮಕ್ಳಿಗಿಂತ ಅಣ್ಣನೇ ಮುಖ್ಯ ಅಂತ. ಹರಿ ಸೈನ್ ಮಾಡಿಸ್ಕೊಂಡಿರೋ ವಿಷಯ ನನಗೆ ಗೊತ್ತೇ ಇಲ್ಲ ಬೇಬಿ. ನಾನು ಅವಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ಅವನು ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಬೇಬಿ. ಈಗ ಕತೆ ಎಲ್ಲ ಹೇಳಿದ್ರೆ ಏನ್ ಪ್ರಯೋಜನ? ಅವಾಗ ನಿಮಗ್ ಬುದ್ಧಿ ಇರ್ಬೇಕಾಗಿತ್ತು. ಸೈನ್ ಹಾಕಲ್ಲ ಅಂತ ಹೇಳ್ಬೇಕಾಗಿತ್ತು. ಹೆಣ್ಮಕ್ಳು ಹಾಳಾದ್ರೆ ಹಾಳಾಗ್ಲಿ, ಗಂಡ್ ಮಕ್ಳು ಮಾತ್ರ ನಿಮಗ್ ಚೆನ್ನಾಗಿರ್ಬೇಕಲ್ವಾ? ಗಂಡನ ಮನೇಲಿ ಕಷ್ಟ ಅಂತ ನಾನು ತವ್ರಿಗೆ ಬಂದೆ. ನನ್ ಬೀದಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಿದ್ರೆ ಅಲ್ಲೇ ಗಂಡನ ಹಿಂಸೆ ಸಹಿಸ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಮನೆ ಮಠ ಇಲ್ದೆ ಬೀದಿಗೆ ಬಂದು ನಿಂತ್ಕೊಳ್ಳೋಕಾಯ್ತು. ಎಲ್ಲ ನಿಂತಿದ್ದಾನೆ. ಅಳ್ಬೇಡಿ, ಅದೇನೇ ಆಗಲಿ ನೀವೆಲ್ಲ ಬೀದಿಗೆ ಬರಕ್ ನಾನು ಬಿಡಲ್ಲ. ಏನೋ ಮಾಡ್ತೀಯ ಈಗ? ನಿಮ್ ಚಿಕ್ಕಪ್ಪ ಎಲ್ಲ ಕಿತ್ಕೊಂಡ್ಬಿಟ್ಟ. ಈಗ ಇರೋದು ನಮ್ ಕೈನಲ್ಲಿ ನಿಮ್ಮ ಅಜ್ಜಿ ಕೊಟ್ಟಿರೋ ಚಿಪ್ಪು ಅಷ್ಟೇನೆ.